ಅದರಲ್ಲಿ ಹತ ಆದ್ರು. ಮುಂದೆ ನಾವು ಸುಮಾರು ಒಂದು 150 ಬಂದೂಕು ವಶಪಡಿಸ್ಕೊಂಡ್ವಿ, ಸುಮಾರು 6 ಟನ್ ಎಕ್ಸ್ಪ್ಲೋಸಿವ್ ವಶಪಡಿಸ್ಕೊಂಡ್ವಿ. ಸೊ ಕಡೆಗೆ ನಾನು ಬರೋ ಮುಂದೆ 1996 ಜೂನ್ 28ರವರೆಗೆ ಅವಾಗ ಬರೀ 5 ಜನ ವೀರಪ್ಪನ್ ಮತ್ತು ಹಿಡ್ಕೊಂಡು 5 ಜನ ಉಳಿದಿದ್ರು. ಅವರು ನಾನು ಬರಬಾರ್ದು ಅಂತಿತ್ತು, ನನಗೆ ಮುಗಿಸೇ ಬರ್ಬೇಕಂತಿತ್ತು. ಆದ್ರೆ ನಾನು 3 ವರ್ಷ 4 ತಿಂಗಳಾಗಿತ್ತು ಮತ್ತು ಸರ್ಕಾರದವರು ನನಗೆ ಮುಖ್ಯಮಂತ್ರಿಗಳಾದವರು ನನಗೆ ಇಂಟೆಲಿಜೆನ್ಸ್ ಬರಕ ಒತ್ತಾಯ ಮಾಡಿದ್ರು. ಮತ್ತೆ ನಾನು ಪ್ರೆಸ್ಟೀಜ್ ಮೇಲೆ ಇರಬಾರ್ದು, ನನಗೆ ಅವನ ಮೇಲೆ ಅವನು ಮುಗಿಸ್ತಕ್ಕಂಥ ಅಥವಾ ಅವನ ಅರೆಸ್ಟ್ ಮಾಡ್ತಕ್ಕಂಥ ಲಕ್ ನನಗಿಲ್ಲಂದ್ರೆ ಬೇರೆಯವ್ರು ಮಾಡ್ಕೊಳ್ಳಿ ಅಂತ ಒಪ್ಕೊಂಡು ನಾನು ಬಂದೆ. ಸೊ ಹೀಗಾಗಿ 5 ಜನ ಉಳಿದಿದ್ರು. ಆ 5 ಜನ ಮುಗಿಸ್ಬೇಕಾದ್ರೆ ಮುಂದೆ ಅದು ಒಟ್ಟು 8 ವರ್ಷ ಆಯ್ತು. 96ರಿಂದ 2004ರವರೆಗೆ 8 ವರ್ಷ 2 ತಿಂಗಳು ಬೇಕಾಯ್ತು. ಮತ್ತು ಈ 8 ವರ್ಷ 2 ತಿಂಗಳಲ್ಲಿ ಅವನು ಬೇಕಾದಷ್ಟು ಅನಾಹುತ ಮಾಡಿದ. ಮತ್ತೆ ಅದು ನಾನು ಇರಲಿಲ್ಲ, ಹಾಗಾಗಿ ನನಗೆ ಜವಾಬ್ದಾರಿ ಬರಲಿಲ್ಲ. ಸೊ ನಾನು ಇರೋವರೆಗೆ ಮಾಡಿದೆ. ಎಲ್ಲಕ್ಕಿಂತ ಹೆಚ್ಚು ನಾನು ಮಾಡಿರ್ತಕ್ಕಂಥದ್ದು ಏನಂದ್ರೆ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಆ ಪ್ರದೇಶದವ್ರನ್ನ ಅವ್ರ ಸಹಾಯ ತಗೊಂಡು ನಾನು ಕೆಲಸ ಮಾಡಿದೆ. ಬರೀ ನಾವು ಪೊಲೀಸ್ ಅಂತ ಮಾಡ್ಕೊಂತ ಹೋಗಿದ್ರೆ ನಮ್ಗೆ ಏನು ಮಾಡಕ್ ಹಾಕಿದ್ದಿಲ್ಲ. ಅಲ್ಲಿ ಜನರು ನನಗೆ ಸಹಕಾರ ಕೊಟ್ರು, ನಾನು ಅವ್ರಿಗೆ ಎಲ್ಲಾ ರೀತಿಯ ಸಹಾಯ ಮಾಡಿದೆ ಮತ್ತು ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಟ್ಟೆ. ಅವ್ರು ನನಗೆ ಸಹಾಯ ಮಾಡಿದ್ರು. ಅದರಿಂದ ನಾವು ಇಷ್ಟನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಎಷ್ಟು ರೋಚಕವಾಗಿದೆ ಸರ್, ಕೇಳಿದ್ರೇನೆ ಮೈ ಜುಮ್ ಅನ್ನತ್ತೆ. ನೀವು ಅಲ್ಲಿ 3 ವರ್ಷ 4 ತಿಂಗಳು ಇದ್ರಿ ಅಂತ ಹೇಳ್ತೀರಾ. ಮತ್ತೆ ಇನ್ನೊಂದು ಏನಂದ್ರೆ ನಾನು ಒಬ್ಬನೇ ಪರ್ಮನೆಂಟ್ ಅಲ್ಲಿ ಅಲ್ವಾ ಸರ್. ನಾವು ಬರೀ ಪೊಲೀಸ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಎಲ್ಲಾ ಸಿಬ್ಬಂದಿ ಅವರು ಡೆಪ್ಟೇಷನ್ ಅಂದ್ರೆ ತಿಂಗಳಲ್ಲಿ 21 ದಿವಸ ಬರ್ತಿದ್ರು, 8 ದಿವಸ ನಿಮ್ ಜೊತೆ ಯಾರು ಪರ್ಮನೆಂಟ್ ಅಂದ್ರೆ ಅಲ್ಲಿ ಯಾರು ಇರ್ಲೇ ಇಲ್ಲ, ಒಬ್ಬರೇ ಇದ್ದಿದ್ದು ಅಷ್ಟೇ. ಅವಾಗ ಸರ್ ಹೇಗೆ ಫ್ಯಾಮಿಲಿ ಎಲ್ಲ ಹೇಗೆ ಇದು ಮಾಡ್ತಾರೆ? ನಾನು ಯಾವಾಗಾದ್ರೂ 2 ತಿಂಗಳಿಗೆ 3 ತಿಂಗಳಿಗೆ ಒಂದು 3-4 ದಿವಸ ಮನೆಗೆ ಬಂದು ಹೋಗ್ತಿದ್ದೆ. ಅವ್ರು ಬೆಂಗಳೂರಲ್ಲೇ ಇದ್ರು, ನಾನು 2 ತಿಂಗಳು 3 ತಿಂಗಳು. ಆತಂಕನೂ ತುಂಬಾ ಇರ್ಬೇಕಲ್ವಾ ಸರ್? ಏನ್ ಮಾಡಕ್ಕಾಗಲ್ಲ, ಫೇಸ್ ಮಾಡ್ಬೇಕಲ್ಲ, ಡ್ಯೂಟಿ. ಹೌದು ಸರ್. ಸರ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅವ್ರ ಅಪಹರಣ, ರಾಜ್ಕುಮಾರ್ ಅವ್ರ ಕಿಡ್ನಾಪ್ ಆದದ್ದು ನಾನು ಬಿಟ್ಟು ಬಂದು 4-5 ವರ್ಷದ ಮೇಲೆ. ಆದ್ರೆ ಅವಾಗ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಅವ್ರು ನನಗೆ ಕರೆಸಿದ್ರು. ನಾನು ಹೇಳಿದೆ ಅವ್ರಿಗೆ. ಅವ್ರು ಕೇಳಿದ್ರು ಏನ್ ಮಾಡೋದು ಅಂತಂದ್ರೆ, ಸರ್ ನಾವು ಕಾರ್ಯಾಚರಣೆ ಮಾಡ್ಬೇಕಾಗುತ್ತೆ, ನೀವು ಅವ್ರದ್ದು ಈಗ ತಮಿಳ್ನಾಡಲ್ಲಿ ಇದಾರಂತ ನಮಗೆ ಮಾಹಿತಿ ಇದೆ, ನೀವು ತಮಿಳ್ನಾಡು ಗೌರ್ಮೆಂಟ್ ಪರ್ಮಿಷನ್ ತಗೊಳ್ಳಿ, ನಾವು ಆಪರೇಷನ್ ಮಾಡ್ತೀವಿ ಅಂತ ಹೇಳಿದೆ. ಇಲ್ಲ ಮತ್ತೆ ಏನಾದ್ರೆ ಆಪರೇಷನ್ ಆದ್ರೆ ಏನಾಗುತ್ತೆ ಸರ್, ಅವ್ರನ್ನ ಸುರಕ್ಷಿತವಾಗಿ ಬಿಡಿಸ್ಕೊಂಡು ಬರಕ್ ಸಾಧ್ಯ ಇದೆ. ಇನ್ನೊಂದು ಏನಂದ್ರೆ ಅದರಲ್ಲಿ ಯಾವುದೋ ಗ್ಯಾರಂಟಿ ಕೊಡಕ್ಕಾಗಲ್ಲ, ನಾವು ಸಾಯ್ಬೋದು, ವೀರಪ್ಪನ ತಂಡದವರು ಸಾಯ್ಬೋದು, ರಾಜ್ಕುಮಾರ್ ಅವರ ಜೊತೆ ಇರ್ತಕ್ಕಂತ 3 ಜನಕ್ಕೂ ತೊಂದರೆ ಆಗ್ಬೋದು, ರಾಜ್ಕುಮಾರ್ ಅವ್ರಿಗೂ ತೊಂದರೆ ಆಗ್ಬೋದು. ಆದ್ರೆ ನಾವು ಶಕ್ತಿ ಮೀರಿ ರಾಜ್ಕುಮಾರ್ ಅವ್ರಿಗೆ ತೊಂದರೆ ಆಗ್ಲಾರ್ದಂಗ್ ಪ್ರಯತ್ನ ಮಾಡ್ತೀವಿ, ಆದ್ರೆ ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂತಂದ್ವಿ. ಅದಕ್ಕೆ ಅವರು ಇಲ್ಲ, ಯಾವ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗ್ಬಾರ್ದು, ನೆಗೋಷಿಯೇಷನ್ ಮಾಡಕ್ ಸಾಧ್ಯ ಇದೆಯಾ ಅಂದ್ರು. ನಾನಂದೆ, ನಾವು ನೆಗೋಷಿಯೇಷನ್ ನಮ್ ಜೊತೆ ಅವ್ನು ಮಾಡಲ್ಲ ಸರ್, ಅವ್ರಿಗೂ ನಮ್ ಬಗ್ಗೆ ಅವನು ಯಾವಾಗ್ಲೂ ಹಲ್ಲು ಕಡಿತಾ ಇರ್ತಾನೆ, ನನ್ ಜೊತೆ ಅವ್ರು ಇದಕ್ಕೆ ನೀವು ಒಪ್ಪಲ್ಲ, ಅವನು ನೆಗೋಷಿಯೇಷನ್ ಆಗಲ್ಲ. ನಿಮಗೂ ಗುರ್ತಿದೆ, ಅವ್ರು ರಾಜ್ಕುಮಾರ್ ಬಿಡ್ಬೇಕಾದ್ರೆ ನನ್ ತಲೆ ಕೊಡ್ಬೇಕು ಅಂತ ಅವ್ನು ನಿಮ್ಗೆ ಕೇಳಿದಾನೆ. ಯಾಕಂದ್ರೆ ನೀವು ನಿಮ್ಗೆ ಕಳ್ಸಿರ್ತಕ್ಕಂಥ ಕ್ಯಾಸೆಟ್ ಅಲ್ಲಿ ಮೊದಲನೇ ಡಿಮಾಂಡ್ ನನ್ ತಲೆ ಇದೆ, ಹಾಗಾಗಿ ನೆಗೋಷಿಯೇಷನ್ ಮಾರ್ಗ ಆದ್ರೆ ನನ್ನ ಮುಂದೆ ಮಾಡೋದು ಒಳ್ಳೇದಲ್ಲ ಅಂತ ಹೇಳಿದೆ. ಅವರು ಯಾವುದೇ ಕಾರಣದಿಂದ ರಾಜ್ಕುಮಾರ್ ಅವರನ್ನ ಸಜೀವವಾಗಿ ಯಾವುದೇ ತೊಂದರೆ ಇಲ್ಲದೆ ಬಿಡಿಸ್ಕೊಂಡು ಬರ್ಬೇಕಂತ ಮಾಡಿದ್ರು. ಅದರಿಂದಾಗಿ ನನಗೆ ಯಾವುದೇ ಪಾತ್ರ ಅದರಲ್ಲಿ ಇರಲಿಲ್ಲ. ಇದೊಂದು ಮೀಟಿಂಗ್ ಮಾತ್ರ ಮುಖ್ಯಮಂತ್ರಿಗಳು ನನ್ನ ಕರೆಸಿ ವಿಚಾರ ಮಾಡಿದ್ರು, ಅದು ಬಿಟ್ರೆ ನಂದು ಏನೂ ಪಾತ್ರ ಇಲ್ಲ ಅದರಲ್ಲಿ. ಸಲುವಾಗಿ ಮಾಡಿದ್ರು, ಯಾಕಂದ್ರೆ ಅವನಿಗೆ ಅವಾಗ ದುಡ್ಡಿನ ಅವಶ್ಯಕತೆ ಇತ್ತು, ಆರ್ಥಿಕವಾಗಿ ಅವನು ಬಹಳ ಬಲಹೀನಾಗಿದ್ದ, ಅದಕ್ಕೆ ಮಾಡಿದ್ದು ಅವನು. ಬಟ್ ಅದಕ್ಕಿಂತ ಅಷ್ಟೊತ್ತಿಗಾಗ್ಲೇ ಅವ್ರು ಇವನ್ ಅವ್ರದ್ದು ತಂಡ ಕೂಡ ಕಮ್ಮಿ ಇತ್ತು ಅಂದ್ರೆ, ಯಾಕಂದ್ರೆ ನಿಮ್ಮ ತಂಡ ಕಡಿಮೆ ಇತ್ತು. ಅವ್ನು ಬೇರೆ ನಾನು ಇದ್ದಾಗ 5ಕ್ಕೆ ಇದ್ದು, 5ರಲ್ಲಿ ಒಬ್ಬನು ಸೆಂಟ್ರಿ ಡ್ಯೂಟಿ ಮಾಡಿ ಮುಂದೆ ಗ್ಯಾಂಗ್ ಅಲ್ಲಿ ಕಲ್ಲು ಬಂಡೆ ಮೇಲೆ ಸತ್ತು ಹೋಗಿದ್ದ. ಇನ್ನೊಬ್ಬನು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡುವ ಒಂದು
ತಮಿಳ್ನಾಡು ಹಳ್ಳಿಗೆ ಹೋದಾಗ ಅವ್ನು ಹಿಡಿದು ಅವ್ನು ಕೊಂದು ಬಿಟ್ರು ಮಾದೇಶ್ಗೆ. ಇನ್ನು 3 ಜನ ಮಾತ್ರ ಉಳಿದಿದ್ರು. ಅವ್ರು ಮತ್ತೆ ನಾನ್ ಬಂದ್ಮೇಲೆ ಬೇರೆ ಜನರನ್ನು ಸೇರಿಸ್ಕೊಂಡು ತಂಡ ಮತ್ತೆ ಮಾಡ್ಕೊಂಡು ದುಡ್ಡಿನ ಒಂದು ಇದು ಮಾಡಿದ್ರು ಸರ್. ಹಾಗೆ ನೀವು ಮತ್ತೆ ತುಂಬಾ ಊರುಗಳಲ್ಲಿ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀರಿ. ಬೆಳೆ ಅವರು ಚಿಕ್ಕಮಗಳೂರಲ್ಲಿ DFO ಆಗಿದ್ರು, ನಾನು ಚಿತ್ರದಲ್ಲಿ SP ಆಗಿದ್ದೆ. ಅವರು ತುಂಬಾ ದೈವ ಭಕ್ತರು. ಅವರು ಒಂದು ಮನೆ ಕಟ್ಟಿ ಅದೊಂದು ದೇವಸ್ಥಾನ ಕಟ್ಟಿಸಿದ್ರು. ಆ ದೇವಸ್ಥಾನದ ಉದ್ಘಾಟನೆಗೆ ಚಿಕ್ಕಮಗಳೂರು ನನ್ನ ಕರ್ಕೊಂಡು ಹೋಗಿದ್ರು. ಆವಾಗ ನನಗೆ ಅಲ್ಲಿ ಒಂದು ಫಾರೆಸ್ಟ್ ಗೆಸ್ಟ್ ಹೌಸ್ ಅಲ್ಲಿ 1 ದಿವಸ ಇದ್ದು ನಾನು ಬಂದಿದ್ದೆ. ಆಮೇಲೆ 1 ವರ್ಷ 85 ನ್ಯೂ ಇಯರ್ ಡೇಗೆ ಅವ್ರು ಚಿತ್ರದುರ್ಗಕ್ಕೆ ಬಂದಿದ್ರು. ನಾವು ಜೋಗಿಮಟ್ಟಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ಮುಂದೆ ನಾನು DCP ಹೆಡ್ ಕ್ವಾರ್ಟರ್ ಆಗಿದ್ದಾಗ ಅವರು ಕೊಲೆ ಆಗೋಕ್ಕಿಂತ ಮುಂಚೆ 4 ದಿವಸ ಮುಂಚೆ ಬಂದಿದ್ರು. ಬಿದ್ರಿ ನನಗೆ ಒಂದು 600 ರೂಪಾಯಿ ಬೇಕು ಅಂದ್ರು. ಯಾಕೆ ಅಂದ್ರೆ ಮೆಡಿಸಿನ್ ತಗೊಳಕಂತಂದ್ರು. ನನ್ನ ಹತ್ರ ಇರ್ಲಿಲ್ಲ. ಆಗ ನನ್ನ ಹತ್ರ ಒಂದು 300 ರೂಪಾಯಿ ಇತ್ತು. ನಾನು ಕಮಿಷನರ್ ಕಡೆ ಹೋಗಿ 300 ರೂಪಾಯಿ ತಗೊಂಡು ಅವ್ನಿಗೆ 600 ರೂಪಾಯಿ ಕೊಟ್ಟು ಕಳಿಸಿದೆ. ಮುಂದೆ ಅದಾದ್ಮೇಲೆ ನಾ 1-2 ದಿವಸ ರಜೆ ಹಾಕಿ ನಮ್ಮ ಊರಿಗೆ ಹೋಗಿದ್ದೆ. ತಿರುಗಿ ಮುಂದೆ ಅರಣ್ಯ ಭವನದ ಹತ್ರ ಅವ್ನಿಗೆ ತಲೆ ಇಲ್ಲೇ ಇರ್ತಕ್ಕಂಥ ಶವನೇ ನಮಗ್ ಬಂತು. ನಾನು ಅವಾಗ ಕಾರ್ ಟರ್ನ್ ಮಾಡ್ಕೊಂಡು ನಾನು ಹರಿಶ್ಚಂದ್ರ ಘಾಟಕ್ಕೆ ಹೋಗಿ ಅವನ ಕ್ರಿಮೇಷನ್ ಅಲ್ಲಿ ಭಾಗವಹಿಸಿದೆ. ತುಂಬಾ ಒಳ್ಳೆ ಮನುಷ್ಯ, ಸಾತ್ವಿಕ ಮನುಷ್ಯ. ಅವನು ಮೋಸದಿಂದ ವೀರಪ್ಪನ್ ಮತ್ತು ಅವನ ತಂಡದವರು ಕೊಲೆ ಮಾಡಿದ್ರು. ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಇಂದ ಜನರಲ್ಲಿ ಇದ್ದಂತ ಒಂದು ಕೋಪ, ಮುಂದೆ ಫಾರೆಸ್ಟ್ ಕನ್ಸರ್ವೇಷನ್ ಇಂದ ಅವ್ರ ಜನಜೀವನಕ್ಕೆ ಆದಂತ ತೊಂದರೆ, ಮುಂದೆ ಇವರು ಶ್ರೀಗಂಧದ ವ್ಯವಹಾರ ಮಾಡಿದ್ರಿಂದ ಅವ್ರಿಗೆ ಜನರಿಗೆ ಆದಂತ ಲಾಭ, ಮತ್ತು 13ನೇ ಡಿಸೆಂಬರ್ 1991ಕ್ಕೆ ಕರ್ನಾಟಕದಲ್ಲಿ ತಮಿಳರ ಒಂದು ಇದಾದ್ರಿಂದ ತಮಿಳರ ಮೇಲೆ ಹತ್ಯೆ ಆದ್ರಿಂದ ಅವನು ಅವರ ರಕ್ಷಕನಾಗಿ ಹೊರಬಿದ್ದ. ಈ ಕಾರಣಗಳಿಂದ ವೀರಪ್ಪನ್ ದೊಡ್ಡದಾಗಿ ಬೆಳೆದ. ಮತ್ತೆ ನಮ್ಮ ಪೊಲೀಸರಿಗೆ ಕಾಡಿನಲ್ಲಿ ಆಪರೇಷನ್ ಮಾಡಿ ಅನುಭವ ಇರಲಿಲ್ಲ. ಆದ್ದರಿಂದ ಅವ್ರಿಗೆ ಇನಿಷಿಯಲ್ ಆಗಿ 4-5 ವರ್ಷ ಬಹಳ ಪೆಟ್ಟು ಬಿತ್ತು. ಮೊದಲು ನಾವು ಮ್ಯಾಪ್ ತರಿಸಿದೆ, ಇದು ಸರ್ವೆ ಆಫ್ ಇಂಡಿಯಾದಿಂದ ಮ್ಯಾಪ್ಗಳು ತರಿಸಿದೆ. ಆ ಏರಿಯಾ ಎಲ್ಲ ಸ್ಟಡಿ ಮಾಡಿದೆ. ಆ ಏರಿಯಾದ ಡೆಮೋಗ್ರಾಫಿಕ್ ಕಂಪೋಸಿಷನ್ ಅಂದ್ರೆ ಯಾವ ಜನ ಇದ್ದಾರೆ, ಯಾವ ಕಾರಣದಿಂದ ಇದ್ದಾರೆ, ಯಾವ ಕಾರಣಕ್ಕೆ ಅವ್ರು ವೀರಪ್ಪನ ತಂಡ ಸೇರ್ತಾ ಇದ್ದಾರೆ, ಯಾವ ಕಾರಣದಿಂದ ವೀರಪ್ಪನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಏನು, ಮತ್ತು ಅವ್ರು ಎಷ್ಟರ ಮಟ್ಟಿಗೆ ವೀರಪ್ಪನಿಗೆ ಲಾಯಲ್ ಆಗಿರಕ್ ಸಾಧ್ಯ ಇದೆ, ಮತ್ತು ಅವರು ವೇಪನ್ ಉಪಯೋಗ ಮಾಡೋದ್ರಲ್ಲಿ, ಪೊಲೀಸರ ಮೇಲೆ ಹಲ್ಲೆ ಮಾಡೋದ್ರಲ್ಲಿ ಅವ್ರಿಗೆ ಯಾವ ಕಾರಣದಿಂದ ಶಕ್ತಿ ಇದೆ, ಅವರು ಆ ಕೌಶಲ್ಯವನ್ನು ಹೆಂಗ್ ಕಲ್ತಿದ್ದಾರೆ, ಫೈರ್ ಆರ್ಮ್ಸ್ ಉಪಯೋಗ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಅವ್ರಿಗೆ ಯಾರು ಸಪೋರ್ಟ್ ಇದೆ, ಯಾರು ಮದ್ದುಗುಂಡು ಸಪ್ಲೈ ಮಾಡ್ತಾರೆ, ಯಾರು ಊಟ ಸಪ್ಲೈ ಮಾಡ್ತಾರೆ, ಯಾರು ಆಹಾರ ಪದಾರ್ಥಗಳನ್ನು ಕೊಡ್ತಾರೆ, ಯಾರು ಬಟ್ಟೆಗಳನ್ನು ಹೊಲಿದು ಕೊಡ್ತಾರೆ, ಯಾರು ಅವ್ರಿಗೆ ಮಾಹಿತಿ ಕೊಡ್ತಾರೆ, ಅವ್ರು ಮಾಹಿತಿ ಕೊಡಕ್ ಕಾರಣ ಏನು, ಪೊಲೀಸರ ಚಲನವಲನಗಳ ಬಗ್ಗೆ, ಇವೆಲ್ಲವುಗಳನ್ನು ವಿವರವಾಗಿ ಅಭ್ಯಾಸ ಮಾಡಿದೆ. ಅದಾದ್ಮೇಲೆ ನಾವು ಸಿಸ್ಟಮೆಟಿಕ್ ಆಗಿ ಆಪರೇಷನ್ ಮಾಡಿದ್ರಿಂದ ಬಹಳ ಕಡಿಮೆ ಜನರನ್ನು ಕಳ್ಕೊಂಡು ನಾವು ಆಪರೇಷನ್ ಸಕ್ಸಸ್ ಮಾಡಿ. ನಿಮ್ ತಂಡದಲ್ಲಿ ನಿಮ್ ಜೊತೆ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದವರು ಯಾರನ್ನಾದ್ರೂ ನೆನ್ಸ್ಕೋಬೇಕು? ಬೇಕಾದಷ್ಟು ಜನ ಇದಾರೆ. ನಮ್ಮ ಮುತ್ತುರಾಯ್ ಅವರಿದ್ದಾರೆ, ಅಶೋಕ್ ಇದ್ದಾರೆ, ಬಾವ ಇದ್ದಾನೆ, ನಾಗರಾಜ್ ಇದ್ದಾನೆ, ಪೂನಚ್ಚ ಅವರಿದ್ದಾರೆ, ರೇವಣ್ಣ ಅವರಿದ್ದಾರೆ, ರಾಜಣ್ಣ ಇದ್ದಾನೆ, ಹಿರೇಮಠ್ ಇದ್ದಾನೆ, ಮತ್ತೆ ರಾಮಣ್ಣ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ರು, ಮತ್ತೆ ವೆಂಕಟ ಸ್ವಾಮಿ ಅಂತಿದ್ರು, ಮಂದಣ್ಣ ಅಂತಿದ್ರು, ಎಲ್ಲ ಮುಡ್ಲಯ್ಯ ಅಂತಿದ್ರು, ಕುಮಾರಸ್ವಾಮಿ ಅಂತಿದ್ರು, ಜೈ ಮಾರುತಿ ಅಂತಿದ್ರು. ಅವರೆಲ್ಲ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಮೇನ್ ಅವ್ರು ಯಾರು ಇಲ್ಲ. ಸರ್, ಈಗ ವೀರಪ್ಪನ್ ಆತರ ಒಂದು ಕಾಡುಗಳ ಆತರ ಒಂದು ಭಯಾನಕ ಶಕ್ತಿ ಒಬ್ರು ಹುಟ್ಕೊಳ್ಳೋ ಸಾಧ್ಯತೆ ಇಲ್ವಾ, ಅಥವಾ ಅಲ್ಲಿಗೆ ಕೊನೆ ಆಗಿದೆ ಅಂತ ಅನ್ಸುತ್ತೆ ಸರ್? ನಮ್ಮ ಕರ್ನಾಟಕದಲ್ಲಿ ಈಗ ಸಾಧ್ಯ ಇಲ್ಲ, ಅದು ತಮಿಳುನಾಡು ಬಾರ್ಡರ್ ಅಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಟೋಟಲ್ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ ಗಳಿಂದ ಅವ್ನು ಬೆಳೆದ್ ಬಂದಿದ್ದ. ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ ಇಂದ ಅವನಿಗೆ ಸಪೋರ್ಟ್ ಬಿಲ್ಡಪ್ ಆಗಿತ್ತು. ಈಗ ಕಾವೇರಿ ಇಶ್ಯೂ ಸೆಟ್ಲ್ ಆಗಿಬಿಟ್ಟಿದೆ, ಈಗೇನು ಅಂತ ಪ್ರಾಬ್ಲಮ್ ಇಲ್ಲ. ಮತ್ತು ತಮಿಳರ ಮೇಲೆ 13ನೇ ಡಿಸೆಂಬರ್ 1990 ನಂತರ ಯಾವುದೇ ಹತ್ಯೆ ಆಗಿಲ್ಲ. ನಮಗೂ ತಮಿಳ್ನಾಡಿಗೂ ಒಳ್ಳೆ ಬಾಂಧವ್ಯ ಇದೆ ಈಗ. ಮತ್ತು ಈಗ ಮೊದಲು ಅವ್ರು ತಮಿಳರು ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಈಗ ಸಪೋರ್ಟ್ ಸಿಗ್ತಕ್ಕಂತ ಚಾನ್ಸ್ ಇಲ್ಲ. ಆದ್ದರಿಂದ ನನಗನ್ಸಿದ ಮಟ್ಟಿಗೆ
ಮತ್ತು ಈಗ ಏನಾಗಿದೆ, ಆಡಳಿತನೂ ಟೈಟ್ ಆಗಿದೆ. ಈಗ ಅಲ್ಲಿ DFO ಮಾಡಿದ್ದಾರೆ ಕೊಳ್ಳೇಗಾಲ. ಅರಣ್ಯ ಪ್ರದೇಶದೊಳಗೆ RFಗಳ ಸಂಖ್ಯೆ ಹೆಚ್ಚಾಗಿದೆ, ಪೊಲೀಸರ ಸಂಖ್ಯೆ ಹೆಚ್ಚಾಗಿದೆ. ಹೌದು. ಆದ್ದರಿಂದ ಒಂದು ಅವಕಾಶ ಕಡಿಮೆ. ಅಲ್ಲಿ ಯಾರು ಒಳಗ್ ನುಗ್ಗಕ್ಕೂ ಆಗಲ್ಲ, ಹುಟ್ಕೊಳ್ಳೋದು ಆಗಲ್ಲ. ಆತರ ಆಗಿದೆ. ಅದನ್ನ ಸ್ವಲ್ಪ ಹೇಗೆ ಹೇಳಿ ಸರ್. ಏನು, ನಾನು ಟ್ರೈನಿಂಗ್ ಮುಗಿದ ಮೇಲೆ ನನಗೆ 1980 ಅಕ್ಟೋಬರ್ 20ನೇ ತಾರೀಕಿಗೆ ನಾನು ASP ಬೆಳಗಾವಿಗೆ ಚಾರ್ಜ್ ತಗೊಂಡೆ. ಬಹಳ ಒಂದು ಸ್ಟ್ರಿಕ್ಟ್ ಮಾಡಿ ಇದನ್ನ ಮಾಡ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಪೊಲೀಸರಿಗೆ ತೊಂದರೆ ಆಯ್ತು. ಅದರಲ್ಲಿ ಕೆಲವು ಜನ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ನನಗೆ ಏನಿದೆ, DG ಅವ್ರಿಗೆ ಗೊತ್ತಾಯ್ತು. ನಾನು 90 ದಿವಸ ಇದ್ದೆ, 80 ದಿವಸ ಇದ್ದೆ ಅಲ್ಲಿ. 80 ದಿವಸದಲ್ಲಿ ನಾನು ಬಹಳಷ್ಟು ಗ್ಯಾಮ್ಲಿಂಗ್ ರೇಡು, ಕ್ಲಬ್, ಈ RTO ರೇಡು ಮತ್ತು ಬಹಳ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಎಲ್ಲ ರೇಡ್ ಮಾಡಿಬಿಟ್ಟೆ. ಆಮೇಲೆ ನನಗೆ ಇದಾಗಿ DG ಅವರು ನನಗೆ ತಿಪ್ಟೂರ್ ಸಬ್ ಡಿವಿಷನ್ ಟ್ರಾನ್ಸ್ಫರ್. ಎಷ್ಟು ವರ್ಷ ಇದ್ರಿ ಸರ್ ತಿಪ್ಟೂರಲ್ಲಿ 1.5 ವರ್ಷ. ಬೆಳಗಾವಿನಲ್ಲಿ ಎಷ್ಟು ವರ್ಷ? ಬೆಳಗಾವಿನಲ್ಲಿ 80 ದಿವಸ ಇದ್ದೆ. 85 ದಿವಸ. ಅದಾದ್ಮೇಲೆ ಅಷ್ಟರೊಳಗೆ ಇಷ್ಟೆಲ್ಲ ಮಾಡಿದೆ. ನಾನು ಬಹಳ ಸ್ಪೀಡ್ ಆಗಿ ಕೆಲಸ ಮಾಡ್ತಿದ್ದೆಲ್ಲ, ಹಿಂಗಾಗಿ ಮುಂದೆ ತಿಪ್ಟೂರಿಗೆ ಬಂದ್ಮೇಲೆ 1.5 ವರ್ಷ ಇದ್ದೆ. ಇಲ್ಲಿ ನನಗೆ ಪ್ರಮೋಷನ್ ಆಯ್ತು SP ಅಂತ. ನನಗೆ CID ಹಾಕಿದ್ರು. CID ಸರ್. CID ಅಂದಾಗ ಒಂದು ಕನ್ಫ್ಯೂಷನ್ ಈಗಲೂ ನನಗೂ ಇದೆ ಸರ್. ಪೊಲೀಸ್ ಇಲಾಖೆ ಮತ್ತು CID ಏನ್ ವ್ಯತ್ಯಾಸಗಳು ಸರ್? ಕೆಲಸ CID ಅಂದ್ರೆ ಬಹಳ ಗುರುತರವಾದಂತಹ ಪ್ರಕರಣಗಳನ್ನ, ಯಾವ ಪ್ರಕರಣಗಳ ಬಗ್ಗೆ ಬಹಳ ಲಕ್ಷ್ಯ ವಹಿಸಬೇಕಾದಂತ ಅವಶ್ಯಕತೆ ಇದೆ, ಯಾವ ಪ್ರಕರಣಗಳಿಗೆ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆಗೆ ಸಮರ್ಪಿಸ್ಕೋಬೇಕಾದ ಅವಶ್ಯಕತೆ ಇದೆ, ಯಾವ ಪ್ರಕರಣಗಳು ಜಟಿಲ ಇದಾವೆ, ಯಾವ ಪ್ರಕರಣಗಳಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಬರ್ಲಿಕ್ಕೆ ಸಾಧ್ಯ ಇದೆ, ಅಂತ ಪ್ರಕರಣಗಳನ್ನು CID ಕೊಡ್ತಾರೆ. ಅದು CID ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವರು ಪೊಲೀಸರೇ. ಬಟ್ ಸ್ಥಳೀಯ ಪೊಲೀಸರಿಗೆ ಏನಾಗುತ್ತೆ, ಲಾ ಅಂಡ್ ಆರ್ಡರ್ ಅಂತ ಇರ್ತದೆ, VIP ಬಂದೋಬಸ್ತ್ ಅಂತ ಇರ್ತದೆ, ಬೇರೆ ಬೇರೆ ಡ್ಯೂಟಿಗಳು ಇರ್ತವೆ. ಅವ್ರು ಸಂಪೂರ್ಣವಾಗಿ 24 ಗಂಟೆನೂ ತನಿಖೆಗೆ ಸಮರ್ಪಣೆ ಮಾಡ್ಕೊಳಕ್ ಆಗಲ್ಲ. ಅದರ ಸಲುವಾಗಿ ಮಹತ್ವದ ಕೇಸುಗಳನ್ನ ಮತ್ತು ಜಟಿಲವಾದಂತ ಕೇಸುಗಳನ್ನ ಮತ್ತು ಯಾವ ಪ್ರಕರಣಗಳಲ್ಲಿ ತನಿಖಾಧಿಕಾರಿ 24 ಗಂಟೆ ತನಿಖೆಗೆ ಸಮರ್ಪಣೆ ಮಾಡ್ಕೋಬೇಕಾದಂತ ಅವಶ್ಯಕತೆ ಇದೆ, ಅಂತ ಪ್ರಕರಣಗಳನ್ನ CID ಕೊಡ್ತಾರೆ. ಇದು CID ಅವ್ರ ಜೊತೆ ಇವರು ಪೊಲೀಸ್ ಕೂಡ ಕೆಲಸ ಮಾಡ್ತಾರೆ ಸರ್? ಅವ್ರೊಳಗೆ CID ಪೊಲೀಸೇ, ಲೋಕಲ್ ಪೊಲೀಸೇ. CID ಅವರು ತನಿಖೆ ಮಾತ್ರ ಮಾಡ್ತಾರೆ. ಲಾ ಅಂಡ್ ಆರ್ಡರ್ ಅವ್ರಿಗೆ ಸಂಬಂಧ ಬರಲ್ಲ. ಸರ್ ಬೆಳಗಾವಿ